ದುನಿಯಾ ವಿಜಯ್ ಅಣ್ಣ ನನಗೆ ಮೊದಲನೇದಾಗಿ ಒಂದು ಅವಕಾಶ ಮಾಡಿಕೊಟ್ರು ಸಲಗ ಅಲ್ಲಿ. ನಾನು ಸ್ಟೇಜ್ ಮೇಲೆ ಹೇಳಿದಾಗ ಸಣ್ಣ ಪಾತ್ರ ಆಗಿದ್ರು, ಸಾಕಷ್ಟು ಅವಕಾಶಗಳಿದೆ. ಪಾತ್ರ ಅಂತ ಒಂದು ಕಟ್ಟಿರ್ತೀವಿ, ಆ ಪಾತ್ರಕ್ಕೆ ಒಂದು ಹಿನ್ನೆಲೆ ಇರುತ್ತೆ. ಎಸ್, ಆ ಪಾತ್ರದ ಎಕನಾಮಿಕಲ್ ಹಿನ್ನೆಲೆ ಆಗಿರ್ಬೋದು, ಪೊಲಿಟಿಕಲ್ ಹಿನ್ನೆಲೆ ಆಗಿರ್ಬೋದು, ಆ್ಯಂಡ್ ಆ ಪಾತ್ರಕ್ಕೆ ಒಂದು ಅವ್ರಿಗೇನು ಮಾನಸಿಕವಾಗಿ ಏನಾಗಿತ್ತು, ಮುಂದಕ್ಕೆ ಏನಾಗುತ್ತೆ, ಯಾವ ರೀತಿ ಬಿಹೇವ್ ಮಾಡಬೇಕು, ಈ ಥರದ ಅಂಶಗಳನ್ನ ಇಟ್ಕೊಂಡು ನಾವು ಪಾತ್ರಗಳನ್ನ ಫಿಲಮ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅಂದಾಗ ತುಂಬ ಕಾಮನ್ ಅಲ್ಲ ಅದು ಸಪೋರ್ಟ್ ಮಾಡೋದು. ಮನೆಯಲ್ಲಿ ತಂದೆ ತಾಯಿಗಳು ಸಪೋರ್ಟ್ ಮಾಡೋದು ಅಷ್ಟು ಕಾಮನ್ ಇಲ್ಲ. ಬಟ್ ನಮ್ಮ ತಂದೆಯವ್ರು ಸಪೋರ್ಟ್ ಮಾಡಿದ್ದಕ್ಕೆ ಅದಕ್ಕೆ ನಾನು ಸದಾ ಗ್ರೇಟ್ಫುಲ್ ಆಗಿದ್ದೀನಿ. ಯುವಕರು, ಯುವತಿಯರು, ಸಣ್ಣ ಸಣ್ಣ ಮಕ್ಕಳು ಹಾರ್ಟ್ ರಿಲೇಟೆಡ್ ಡಿಸೀಸಿಂದ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಒಂದು ವಿಷಯ ಮಾತಾಡಬೇಕು ಅಂತ ಅಷ್ಟು ಅನ್ಕೊಳ್ತಾ ಇದ್ವಿ. ಲಕ್ ಓನ್ಲಿ ಫೇವರ್ಸ್ ದ ಹಾರ್ಡ್ ವರ್ಕರ್ ಅಂತಾರಲ್ಲ, ಆ ಥರ ಹಾರ್ಡ್ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲಕ್ಕೂ ಸಪೋರ್ಟ್ ಮಾಡೋದಿಲ್ಲ ನಮಗೆ. ಕೆಲವೊಂದು ಸೀಕ್ವೆನ್ಸ್ಗಳಿದೆ, ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗುತ್ತೆ. ಅಂದರೆ ವಾಯ್ಸು ಒಂದು ವ್ಯಾಲ್ಯೂನ ಆ್ಯಡ್ ಮಾಡುತ್ತೆ ಓಕೆ ನಟರಿಗೆ. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೋರ್. ರಾಘು ಶಿವಮೊಗ್ಗ ಅಂದ ತಕ್ಷಣ ನಮ್ಮ ಕಣ್ಣ ಮುಂದೆ ಬರುವಂಥದ್ದು ಒಬ್ಬ ಅತ್ಯಂತ ಶ್ರೇಷ್ಠ ಮಟ್ಟ ರೈಟರ್ ಜೊತೆಗೆ ಡೈರೆಕ್ಟರ್. ಅವರು ನಿರ್ದೇಶನ ಮಾಡುವಂತಹ ದಿ ಟಾಸ್ಕ್ ಸಿನಿಮಾದ ಪ್ರಮೋಷನಲ್ ಆ್ಯಕ್ಟಿವಿಟಿ ಜೊತೆಗೆ ಟ್ರಾವೆಲ್ ಮಾಡ್ತಿದ್ದೀವಿ. ನಾರ್ಮಲಾಗಿ ಕೂತ್ ಮಾತಾಡೋದು ಬೇಡ ಸರ್, ಸ್ವಲ್ಪ ಜರ್ನಿಲಿ ಮಾತಾಡೋಣ ಅಂತಂದರು. ಆ್ಯಕ್ಚುಲಿ ನಮಗೆ ಇದು ಬೇಕಾಗಿತ್ತು, ನಮಗೂ ಬೋರ್ ಆಗಿತ್ತು. ಸರ್ ಥ್ಯಾಂಕ್ ಯು ಸೋ ಮಚ್, ನೈಸ್ ಕಾನ್ಸೆಪ್ಟ್. ಜೈ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಒಂದು ಸರಿ ಕ್ಯಾಮ್ರಾಮನ್ ಎಲ್ಲರೂ ತೋರಿಸ್ಬಿಟ್ಟು ಇಡೀ ಟೀಮ್ ಇದೆ ನೋಡಿ. ನಿರ್ಮಾಪಕರು ವಿಜಯ್ ಕುಮಾರ್ ಸರ್, ಮತ್ತೆ ರಾಮಣ್ಣ ಸರ್, ನಮ್ಮ ಡೈರೆಕ್ಷನ್ ಟೀಮ್ ಡಿಪಾರ್ಟ್ಮೆಂಟ್ ಇದೆ, ಯೋಗಿ, ತಾಜೀಮ್ ಅಂಡ್ ರಾಹುಲ್. ಸರ್ ನವೆಂಬರ್ 21ಕ್ಕೆ ರಾಜ್ಯಾದ್ಯಂತ ಬರ್ತಿದ್ದೀರಿ. ಬಟ್ ಇಲ್ಲಿ ನನಗೆ ಒಂದು 20 ದಿವಸದ ಹಿಂದೆ ನಿಮ್ದೊಂದು ಪೋಸ್ಟ್ ನನಗೊಂದು ಎನರ್ಜಿ ಕೊಡ್ತು. 2016ರಲ್ಲೇ ನೀವು ಸ್ಟೇಟ್ ಅವಾರ್ಡನ್ನ ಶಾರ್ಟ್ ಫಿಲ್ಮ್ಗೂ ತೊಗೋಬೋದು ಗುರು ಅಂತ ತೋರಿಸ್ಕೊಟ್ಟಂಥ ಒಬ್ಬ ದಿಟ್ಟ ರೈಟ್ರು. ಅದಕ್ಕೊಂದು ರಿಯಾಕ್ಷನ್ ಶುರು ಮಾಡ್ತೀನಿ ನಾನು. ಅವ್ನ ನೆನಪು ಸರ್, ಶಾರ್ಟ್ ಫಿಲ್ಮು ಸಾಕಷ್ಟು ಜನ ಶಾರ್ಟ್ ಫಿಲ್ಮ್ ಮಾಡಿರೋರಲ್ಲಿ ನಾನೇನು ಫಸ್ಟ್ ಟೈಮ್ ಅಲ್ಲ. ನನ್ನ ಮೊದಲ ಶಾರ್ಟ್ ಫಿಲ್ಮ್ 2010ರಲ್ಲಿ ಓಕೆ, ನಿರೀಕ್ಷೆ ಅಂತ. ನಿರೀಕ್ಷೆ 2015ರಲ್ಲಿ ಚೆನ್ನಾಗಿದೆ ಸರ್, ನಿರೀಕ್ಷೆ ಸೂಪರ್. ವೈಕಮ್ ಮೊಹಮ್ಮದ್ ಬಶೀರ್ ಅಂತ ಮಲಯಾಳಂ ಫೇಮಸ್ ರೈಟರ್ ಒಂದು ಸಣ್ಣ ಕಥೆ ಇಟ್ಕೊಂಡು ಓಕೆ ಮಾಡಿದಂಥ ಶಾರ್ಟ್ ಫಿಲ್ಮ್ ಅದು. ಅದಾದ ನಂತರ 2015ರಲ್ಲಿ ಚೌಕಾಬಾರ ಶೂಟ್ ಮಾಡಿದ್ವಿ. ಅದೇ ವರ್ಷ ಸೆನ್ಸಾರ್ ಆಯಿತು. ಸೊ ಲಕ್ಕಿಲಿ ಆ ವರ್ಷದಿಂದ ಅಲ್ಲಿವರೆಗೂ ಸ್ಟೇಟ್ ಅವಾರ್ಡ್ ಶಾರ್ಟ್ ಫಿಲ್ಮ್ಗಳಿಗೆ ಇರಲಿಲ್ಲ. ಆ ವರ್ಷ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ದೇವರ ದಯದಿಂದ ಅದು ನಮ್ಮ ತಂಡಕ್ಕೆ ಬಂತು. ಸೊ ಅದು ನಮ್ಮ ಇಡೀ ತಂಡಕ್ಕೆ ಸ್ಟೇಟ್ ಅವಾರ್ಡ್ನ ಅರ್ಪಿಸ್ತೀನಿ ನಾನು. ಮೇಲಾಗಿ ನಾನು ಈ ಮಾತನ್ನು ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ಅಂದರೆ, ಶಾರ್ಟ್ ಫಿಲ್ಮ್ಸ್ ಮಾಡ್ಬೋದು ಗುರು, ಶಾರ್ಟ್ ಫಿಲ್ಮ್ಸ್ ಮಾಡಿ ಒಂದಷ್ಟು ಅವಕಾಶ ತಗೋಬೋದು ಗುರು ಅನ್ನೋಂಥವ್ರಿಗೆ ನೀವು ಹೆಂಗೆ ಇನ್ಸ್ಪೈರ್ ಆದ್ರೆ ಅಂದರೆ, ಶಾರ್ಟ್ ಫಿಲಮ್ಗೂ ಅವಾರ್ಡ್ಗಳು ಸಿಗ್ತಾವೆ, ಅದನ್ನ ಅಷ್ಟೇ ಅಥೆಂಟಿಕ್ ಆಗಿ ಮಾಡಿದ್ರೆ ಅಂತ. ಈ ಒಂದು ಜರ್ನಿನ, ಈ ಒಂದು ರೈಟಿಂಗ್ನ ಹೇಗೆ ಕನೆಕ್ಟಿವಿಟಿ ಕೊಡ್ತಾರೆ ನಿಮಗೆ? ಸರ್, ಮೊದಲನೇದಾಗಿ ನನಗೆ ಆ ಶಾರ್ಟ್ ಫಿಲ್ಮ್ ಮಾಡುವಾಗ ಅನಿಸಿದ್ದೇನು ಅಂತಂದರೆ, ಅದರಲ್ಲಿದ್ದಂಥ ಕಲಾವಿದರು, ಅಚ್ಯುತ್ ಸರ್, ಶರತ್ ಲೋಹಿತಾಶ್ವ ಸರ್, ಮಂಜುನಾಥ್ ಹೆಗಡೆ ಅವರು, ಅಶ್ವಿನಿ ಗೌಡ, ಕಿರಣ್ ನಾಯಕ್, ನಂದಿನಿ ಅಕ್ಕ, ಇವರೆಲ್ಲರ ಪರ್ಫಾರ್ಮೆನ್ಸ್ ನಾನು ನೋಡಿದಾಗ ನನಗೆ ಮೊದಲು ತಲೆಗೆ ಬಂದಿದ್ದು ನನಗೆ ಅವಾರ್ಡು ಅವೆಲ್ಲ ಆಮೇಲೆ ಸರ್. ಅದಕ್ಕಿಂತ ಮುಂಚೆ ಇದು ಸಿನಿಮಾ ಆಗುವಂಥ ಕಥಾವಸ್ತು. ಆದರೆ ನಾನು ಅದನ್ನು ಕಡಿಮೆ ಅವಧಿಯಲ್ಲಿ ತೆಗೆದಿದ್ದೀನಿ, ವೇರಿಯಸ್ ರೀಸನ್ಸ್. ಸೊ ಇದನ್ನು ಥಿಯೇಟ್ರಲ್ಲಿ ಬಿಡೋಣ, ಥಿಯೇಟ್ರಲ್ಲಿ ರಿಲೀಸ್ ಮಾಡೋಣ. ಚೆನ್ನೈಯಲ್ಲಿ ಆ ಕಾನ್ಸೆಪ್ಟ್ ಇದೆ. ಅಲ್ಲಿ ಎವ್ರಿ ಮಲ್ಟಿಪ್ಲೆಕ್ಸ್ ಒಂದು ಶಾರ್ಟ್ ಫಿಲ್ಮ್ಸ್ಗೆ ಅಂತ ಒಂದು ಸ್ಕ್ರೀನ್, ಅದು ಸೆನ್ಸಾರ್ ಆಗಿದ್ರೆ ಇನ್ನೊಂದು ದೊಡ್ಡ ಗತ್ತೆ. ಸೊ ನಮಗೆ ಕರ್ನಾಟಕದಲ್ಲಿ ಯಾರೂ ಮಾಡಿರಲಿಲ್ಲ, ಅದನ್ನು ಮಾಡೋಣ ಅಂತೇಳಿ ಫಸ್ಟ್ ಟೈಮ್ ನಾನು ಅದನ್ನು ಟ್ರೈ ಮಾಡಿದ್ವಿ. ಸಿನಿ ಪೊಲೀಸಲ್ಲಿ ರಿಲೀಸ್ ಮಾಡಿದ್ವಿ. ಅದಾದ ನಂತರ 59 ಊರುಗಳಲ್ಲಿ ಅದನ್ನು ಪ್ರದರ್ಶನ ಮಾಡಿದ್ವಿ. ಅದಂಗೆ ಅಲ್ಲಿಂದ ನಮಗೆ ನನ್ನ ಸಿನಿ ಜರ್ನಿ ಸ್ಟಾರ್ಟ್ ಆಯ್ತು. ಆ್ಯಕ್ಚುಲಿ ಮೊನ್ನೆ ಅಂದರೆ ನಾನು ಯಾಕೆ ಹೇಳಿದ್ರೆ, ಆ ಒಂದು ಪೋಸ್ಟ್ರು ರಾಘು ಶಿವಮೊಗ್ಗ ಅವರು ಈ ಥರದ ವ್ಯಕ್ತಿನ ಅಂತ ತುಂಬ ಜನ ನಮ್ಮ ಈಗಿನ ಕಾಲಘಟ್ಟದ ಮಾಧ್ಯಮದ ಸ್ನೇಹಿತರಿಗೆ ಗೊತ್ತಿರಲಿಲ್ಲ. ಅಂದರೆ ಅವಾಗೆಲ್ಲ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಅವರು. ಜೈದು ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ, ಮೊನ್ನೆ ವೇದಿಕೆಯಲ್ಲಿ ಸಲಗಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೆ, ಭೀಮಾದಲ್ಲಿ ಸಲಗಾದಲ್ಲಿ ಮಾಡಿದ್ರ ಗುರು ಗೊತ್ತೇ ಆಗಿಲ್ಲ ಗುರು ಅಂದರೆ ಒಂದಷ್ಟು ಜನಕ್ಕೆ ರಿಜಿಸ್ಟರ್ ಆಗಿಲ್ಲ. ಜೈ, ಆ ಒಂದು ರಿಯಾಕ್ಷನ್ ಶುರು ಮಾಡ್ತೀನಿ. ಆ ಒಂದು ಜರ್ನಿ ಕ್ರಿಸ್ಪಾಗಿ ಹೇಳೋದಾರೆ, ಸಲಗ, ಭೀಮಾ, ದಿ ಟಾಸ್ಕ್. ನಾನು ಕಾಲೇಜಲ್ಲಿ ಫಸ್ಟು ಡ್ಯಾನ್ಸರ್ ಆಗಿದ್ದೆ ಮೊದಲನೇದಾಗಿ. ಆ್ಯಂಡ್ ಆ ನಂತರ ಒಬ್ಬರು ಯಾರೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡೋಕೆ ಬಂದವರು. ಆ ಟೈಮಿಗೆ ಅವರು ಮಿಸ್ ಏಷ್ಯಾ ಏನೋ ಆಗಿದ್ರು. ಸೊ ಅವರು ನನಗೆ ಇಲ್ಲ ನೀನು ಮಾಡಲಿಂಗ್ ಯಾಕೆ ಟ್ರೈ ಮಾಡ್ಬಾರ್ದು ಅಂತ ಒಂದು ಅವಕಾಶ ಕೊಟ್ಟಾಗ ಟ್ರೈ ಮಾಡೋಣ ಅಂತ ಮಾಡಿದ್ರು. ಸೊ ಮೊದಲನೇ ಬಾರಿ ಮಿಸ್ಟರ್ ಬ್ಯಾಂಗ್ಳೂರ್ ಪಾರ್ಟಿಸಿಪೇಟ್ ಮಾಡಿದಾಗ ಅದಾಗಲಿಲ್ಲ. ಇನ್ನೊಂದ್ಸಲ ಮತ್ತೆ 2018 ಇನ್ನೊಂದ್ಸಲ ಪಾರ್ಟಿಸಿಪೇಟ್ ಮಾಡಿದೆ. ಸೊ ಅವಾಗ ಮಿಸ್ಟರ್ ಬ್ಯಾಂಗ್ಳೂರ್ ಗೆದ್ದೆ ನಾನು, ಅಂಡರ್ 21 ಅನ್ನೋ ಇದರಲ್ಲಿ. ಆ ನಂತರ ಮತ್ತೆ ಮಿಸ್ಟರ್ ಕರ್ನಾಟಕ ಆಯಿತು, ಒಂದು ಲೆವೆಲ್ ಮೇಲೆ ಹೋದಾಗ.
2019 ಮಿಸ್ಟರ್ ಕರ್ನಾಟಕ ವಿನ್ ಆದ್ರೆ 2021 ಕರ್ನಾಟಕನ ರೆಪ್ರೆಸೆಂಟ್ ಮಾಡಿ ಐ ಥಿಂಕ್ ಹುಡುಗ ಇನ್ನೊಬ್ಬ ಡೆಲ್ಲಿ ಯಾರೋ ಇದ್ದ ಗೋವಾಲ್ ನಡೀತು ಮಿಸ್ಟರ್ ಇಂಡಿಯಾ ಅಂಡರ್ 21 ಅದ್ರಲ್ಲಿ ಕೂಡ ಗೆದ್ದಿದ್ದೆ ಆ ಟೈಮ್. ಆಗ ನಾನು ಹಂಗೆ ಒಂದಷ್ಟು ಅವಕಾಶಗಳನ್ನ ಹುಡುಕ್ತಾ ಇರೋ ಟೈಮಲ್ಲಿ ದುನಿಯಾ ವಿಜಯಣ್ಣ ನನಗೆ ಮೊದಲನೇದಾಗಿ ಒಂದು ಅವಕಾಶ ಮಾಡಿಕೊಟ್ರು ಸಲಗಾರಲ್ಲಿ. ನಾನು ಸ್ಟೇಜ್ ಮೇಲೆ ಹೇಳಿದಾಗ ಸಣ್ಣ ಪಾತ್ರ ಆಗಿದ್ರು ಸಾಕಷ್ಟು ಅವಕಾಶಗಳಿದೆ. ಅಂದರೆ ಯಾವುದೇ ಪಾತ್ರ ಸಣ್ಣದು ದೊಡ್ಡದು ಅಂತ ಆ ಥರ ಇರೋದಿಲ್ಲ, ಎಲ್ಲ ಪಾತ್ರಗಳು ಅದೇ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಬಟ್ ಟೈಮಿಂಗ್ ಕಮ್ಮಿ ಆದರೂ ಕೂಡ ಅದರಲ್ಲಿ ನನಗೆಲ್ಲ ಥರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಅವಕಾಶ ಇತ್ತು. ನೋವಾಗಿರ್ಬೋದು, ಖುಷಿ, ದುಃಖ ಅಥವಾ ಹಸುವೆ ಎಲ್ಲ ಥರ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗಿತ್ತು ಅಂತ. ಬಟ್ ಆಗ ಸಾಕಷ್ಟು ಜನಕ್ಕೆ ಗೊತ್ತಾಗ್ಲಿಲ್ಲ ಅದು ನಾನೇ ಅಂತ ಹೇಳಿ. ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಇತ್ತು ಭೀಮಲ್ಲಿ. ಅದರ ಆಚೆಯೂ ಕೂಡ ಅದನ್ನು ಮುಗಿದ ಮೇಲೂ ಇನ್ನೊಂದು ಸಲ ಅಣ್ಣ ನನಗೆ ಅವಕಾಶ ಮಾಡಿಕೊಟ್ರು. ನಾನು ಅದಕ್ಕೆ ಅಣ್ಣನಿಗೆ ಮೊದಲು ಥ್ಯಾಂಕ್ ಯು ಅಂತ ಹೇಳಬೇಕು ಅಂತ ಹೇಳಿದ್ದು ಸ್ಟೇಜ್ ಮೇಲೆ. ಸರ್, ಜೊತೆಗೆ ಒಬ್ಬ ಕಲಾವಿದನ ಸಣ್ಣ ಮ್ಯಾನರಿಸಮ್ ಕೂಡ ಅದು ಅಂಡರ್ಲೈನ್ ಆಗುವಂಥ ಮಾರ್ಕ್ ಆಗುತ್ತೆ ಅನ್ನೋದನ್ನ ಭೀಮಾದಲ್ಲಿ ಡ್ರಾಗನ್ ಅದೇನೋ ಒಂದು ಡೈಲಾಗ್ ಏನೋ ಅದ್ರ ಮೂಲಕ. ಸರ್, ಈ ಥರದ್ದು ನೀವು ಬರವಣಿಗೆಯಲ್ಲಿ ಹೇಗೆ ಫಿಕ್ಸ್ ಮಾಡ್ತೀರಾ ಅಂತ ರೈಟ್ರಾಗಿ ಯಾವುದೇ ಪಾತ್ರದ ಬಗ್ಗೆ ಆಗಲಿ? ಸರ್, ಒಂದು ಪಾತ್ರ ಅಂತ ಒಂದು ಕಥೆ ಅಂತ ನಾವು ಮಾಡುವಾಗ ಅದರಲ್ಲಿ ಸಾಕಷ್ಟು ಪಾತ್ರಗಳು ಆ ಕಥೆನ ಏನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅವೆಲ್ಲ ಪಾತ್ರಗಳು ಸೇರಿ ಒಂದು ಸನ್ನಿವೇಶ ಒಂದಷ್ಟು ಸನ್ನಿವೇಶಗಳು ಸೇರಿ ಒಂದು ಕಥೆ. ಈ ಪಾತ್ರಗಳನ್ನ ಡಿಸೈನ್ ಮಾಡುವಾಗ ನಮಗೊಂದು ಕಲ್ಪನೆ ಇರುತ್ತೆ. ಅಂದರೆ ನಮ್ಮ ಈ ಪಾತ್ರಗಳು ಹೇಗೆ ಭಿನ್ನವಾಗಿ ಕಾಣಿಸ್ಬೇಕು. ಅದು ಡ್ರೆಸ್ಸಲ್ಲಾಗಿರ್ಬೋದು, ಅಥವಾ ಹೇರ್ ಸ್ಟೈಲಲ್ಲಾಗಿರ್ಬೋದು, ಮ್ಯಾನರಿಸಮಲ್ಲಾಗಿರ್ಬೋದು, ಮಾತುಕತೆಯಲ್ಲಾಗಿರ್ಬೋದು, ಆ ಥರದ್ದನ್ನ ವಿಜಯ್ ಸರ್ ಸಿನಿಮಾದಲ್ಲಿ ಇನ್ನೂ ಕಲರ್ಫುಲ್ ಆಗಿ ನೋಡೋಕೆ ಸಿಗುತ್ತೆ ಭೀಮಾದಲ್ಲಿ. ಹೌದು. ಈ ಸಿನಿಮಾದಲ್ಲೂ ಇಲ್ಲಿ ನನ್ನ ಸಿನಿಮಾದಲ್ಲಿ ಹೆಂಗೆ ಅಂತಂದ್ರೆ ನಂದು ಆದಷ್ಟು ಸ್ವಲ್ಪ ರಿಯಲಿಸ್ಟಿಕ್ ಆಗಿ ಇರುವಂತ ನನ್ನ ಅಪ್ರೋಚ್. ಆ್ಯಂಡ್ ನಾವು ಏನು ಒಂದು ಪಾತ್ರ ಅಂತ ಒಂದು ಕಟ್ಟಿರ್ತೀವಿ, ಆ ಪಾತ್ರಕ್ಕೆ ಒಂದು ಹಿನ್ನೆಲೆ ಇರುತ್ತೆ. ಆ ಪಾತ್ರದ ಎಕನಾಮಿಕಲ್ ಹಿನ್ನೆಲೆ ಆಗಿರ್ಬೋದು, ಪೊಲಿಟಿಕಲ್ ಹಿನ್ನೆಲೆ ಆಗಿರ್ಬೋದು, ಆ್ಯಂಡ್ ಆ ಪಾತ್ರಕ್ಕೆ ಒಂದು ಅವ್ರಿಗೇನು ಮಾನಸಿಕವಾಗಿ ಏನಾಗಿತ್ತು, ಮುಂದಕ್ಕೆ ಏನಾಗುತ್ತೆ, ಯಾವ ರೀತಿ ಬಿಹೇವ್ ಮಾಡಬೇಕು, ಈ ಥರದ ಅಂಶಗಳನ್ನ ಇಟ್ಕೊಂಡು ನಾವು ಪಾತ್ರಗಳನ್ನ ಕಟ್ತೀವಿ ವಿತ್ ಸ್ಟ್ರಾಂಗ್ ಸೋರ್ಸ್ ಇದ್ದಾರೆ. ಬಟ್ ಇಲ್ಲಿ ಜೈದ್ ನನಗೆ ಅವತ್ತು ಮೇಕಿಂಗ್ ಟೈಮಲ್ಲಿ ನಾನು ಬಂದಿದ್ದೆ. ನೀವು ಅಂದ್ರಿ ಸರ್ ಇದನ್ನೆಲ್ಲೂ ಹಾಕ್ಬೇಡಿ ಅಂದರೆ ನಾವು ಎಲ್ಲೂ ಹಾಕಿಲ್ಲ ಅದನ್ನು. ಅಲ್ಲಿ ಎರಡು ನಾಯಕರು ಅಂದರೆ ಜೈ ಪ್ಲಸ್ ಸಾಗರ್ ಮೈ ಚಳಿ ಬಿಟ್ಟು ನಟಿಸ್ತಿದ್ದಾರೆ ಸರ್. ನನಗೆ ಈ ಥರದ್ದೇ ಬೇಕಾಗಿತ್ತು ಅಂತಂದರೆ ಆ ಮೈ ಚಳಿ ಬಿಟ್ಟು ನಡೆಸೋದಕ್ಕೆ ಜೈಗೆ ಬಲವಾದ ಕಾರಣ ಏನು? ರಾಘು ಶಿವಮೊಗ್ಗನ ಅಂತ ಒಬ್ಬ ಟೆರಿಬಲ್ ಡೈರೆಕ್ಟ್ರು, ಕಥೆನೋ ಅಥವಾ ರೀಲ್ ಅನ್ನೋದಕ್ಕಿಂತ ರಿಯಲ್ ಲೈಫಲ್ಲಿ ಇರೋ ನಿಮ್ಮ ಅಪ್ಪಾಜಿಯವರ ಇನ್ಸ್ಪಿರೇಷನ್. ಮೂರು ಆ್ಯಂಗಲ್ ಹೇಳೋದಾದರೆ ಒಂದು, ಯೂಶಲಿ ಯಾರೇ ಒಬ್ಬರು ಫಿಲಮ್ ಇಂಡಸ್ಟ್ರಿಗೆ ಬರ್ತೀನಿ ಅಂತ ಅಂದಾಗ ತುಂಬ ಕಾಮನ್ ಅಲ್ಲ ಅದು ಸಪೋರ್ಟ್ ಮಾಡೋದು. ಮನೇಲಿ ತಂದೆ ತಾಯಿಗಳು ಸಪೋರ್ಟ್ ಮಾಡೋದು ಅಷ್ಟು ಕಾಮನ್ ಇಲ್ಲ. ಬಟ್ ನಮ್ಮ ತಂದೆ ಸಪೋರ್ಟ್ ಮಾಡಿದ್ದಕ್ಕೆ ಅದಕ್ಕೆ ನಾನು ಸದಾ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ಅವರು ನಂಬಿಕೆ ಇಟ್ಟು ಕಳಿಸಿದಾಗ ಏನು ಕೆಲಸ ಹೇಳಿದಾರೋ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ಇಷ್ಟ. ಸೊ ಅದರಿಂದ ಅದು ಒಂದು ಆ ರೀತಿಯಲ್ಲಿ ನೋಡೋದಾಗ. ಇನ್ನೊಂದು ನನಗೂ ಅದೇ ಆಸೆ ಇರೋದ್ರಿಂದ ಅಲ್ಟಿಮೇಟ್ಲಿ ಲಕ್ ಓನ್ಲಿ ಫೇವರ್ಸ್ ದ ಹಾರ್ಡ್ ವರ್ಕರ್ ಅಂತಾರಲ್ಲ, ಸೊ ಆ ಥರ ಹಾರ್ಡ್ ವರ್ಕ್ ಮಾಡಿಲ್ಲ ಅಂತ ಹೇಳಿದ್ರೆ ಲಕ್ಕೂ ಸಪೋರ್ಟ್ ಮಾಡೋದಿಲ್ಲ ನಮಗೆ. ಸೊ ಅದರಿಂದ ನಾನು ಅಲ್ಟಿಮೇಟ್ಲಿ ನನಗೆ ಆ್ಯಕ್ಟರ್ ಆಗಬೇಕು ಅಂತಿತ್ತು. ನಾನು ಒಬ್ಬ ಒಳ್ಳೆ ಆ್ಯಕ್ಟರ್ ಅಂತ ನಾನು ಅಟ್ಲೀಸ್ಟ್ ಒಂದ್ಸಲ ಪ್ರೂವ್ ಮಾಡ್ಕೋಬೇಕು, ಆ ಥರ ಇರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಸೊ ಅದು ನನಗೂ ಇದ್ದಿರೋದ್ರಿಂದ ನನ್ನ ಎಫರ್ಟ್ ನನಗೆ ಕೊಟ್ಟಿದ್ದೀನಿ ಅಷ್ಟೇ ಸರ್. ನಾನು ಹೆಂಗೆ ನನ್ನ ಬಗ್ಗೆ ಹೇಳ್ಕೊಳಕ್ಕೆ ಬರಲ್ಲ ನಾನು. ಓಕೆ, ಅದು ಒಂದು ಫ್ಲೇವರ್ ಆಯ್ತು. ನೆಕ್ಸ್ಟ್ ದಿ ಟಾಸ್ಕ್ ಫ್ಲೇವರು ರಾಘು ಸರ್. ಬಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂದರೆ ಆಬ್ವಿಯಸ್ ಡೈರೆಕ್ಟರ್ ಸರ್ ಅಂತ ಹೇಳಿದ್ರೆ ಆ ಭಯ ಅನ್ನೋದಿರುತ್ತೆ. ಬಟ್ ಅದು ಭಯ ಅನ್ನೋದನ್ನ ದಾಟಿದ್ರೆ ಅಂದರೆ ಇಮೇಜ್ ಭಯ ಅಂತಿರುತ್ತೆ, ಬಟ್ ಅದ್ರ ಡೀಪಲ್ಲಿ ಒಳಗೆ ನಿಮಗೆ ಗೊತ್ತಿರುತ್ತೆ ಅಂದರೆ ಅದು ರೆಸ್ಪೆಕ್ಟ್ ಅಂತ ಹೇಳಿ. ಸೊ ಆ ಒಂದು ರೆಸ್ಪೆಕ್ಟ್ ಸರ್ ಮೇಲೆ ಇರೋದ್ರಿಂದ ಆಗಲಿ, ಅಥವಾ ನಮ್ಮ ತಂದೆ ಅವರು ಏನು ನಂಬಿಕೆ ಇಟ್ಟಿದ್ದಾರೆ ಅದಾಗಿರ್ಬೋದು, ಅಥವಾ ನನ್ನಲ್ಲಿರೋ ಒಂದು ಆ್ಯಕ್ಟಿಂಗ್ ಪ್ಯಾಷನ್ ಆಗಿರ್ಬೋದು, ಅಲ್ಟಿಮೇಟ್ಲಿ ಅದೆಲ್ಲ ಒಂದಷ್ಟು ಆಸೆಗಳಿಗೆ ಅಥವಾ ಆ ಹಾರ್ಡ್ ವರ್ಕ್ಗೆ ಒಂದು ಮೋಟಿವೇಶನ್ ಸರ್ ಆಗಿ ನಿಂತಿರೋದ್ರಿಂದ, ಆ ರೆಸ್ಪೆಕ್ಟ್ ಇರೋದ್ರಿಂದ ಅದನ್ನು ಕೀಪ್ ಅಪ್ ಮಾಡಬೇಕು ಅಂತ ಆಗಿದೆ. ಜೊತೆಗೆ ನಿಮ್ಮ ಜರ್ನಿನ ನಾನು ತುಂಬ ಹತ್ತಿರದಿಂದ ಕಂಡಿರೋದ್ರಿಂದ ಆ್ಯಸ್ ಅ ರೈಟ್ರು, ಆ್ಯಸ್ ಅ ಆ್ಯಕ್ಟ್ರು, ಆ್ಯಸ್ ಅ ಡೈರೆಕ್ಟ್ರು, ಈ 3 ಶೇಡನ್ನು ಹೊರತುಪಡಿಸಿ ನೀವು ಕೆಲಸ ಮಾಡೋಂಥ ಒಂದಷ್ಟು ಗುರುಗಳು ನನಗೆ ಸಿಕ್ಕಾಗ ರಾಘು ಶಿವಮೊಗ್ಗ ಕೆಲಸ ಅಂದರೆ ರಾಕ್ಷಸ ಅನ್ನುವಂಥ ಮಾತು, ಇದು ಬೇರೆ ಡೈಮೆನ್ಷನ್. ಎರಡನೇದು, ಈ ಕಡೆ ಚೌಕಾಬಾರಾಗೆ ಅವಾರ್ಡ್ ತೊಗೊಳ್ತೀರಿ, ಚೂರಿ ಕಟ್ಟೆನೋ ಅಂತ ಒಂದು ಸೆನ್ಸಿಬಲ್ ಬ್ರಿಲಿಯಂಟ್ ಸಿನಿಮಾ ಮಾಡ್ತೀರಿ, ದಿ ಟಾಸ್ಕ್ ಅಂತ ಬರುತ್ತೆ. ತುಂಬ ಜನಕ್ಕೆ ವೈ ದಿ ಟಾಸ್ಕ್ ಅಂತ
ಅದು ನಿಮ್ಮ ಅಭಿಮಾನಿಗಳಾಗಿರ್ಬೋದು ಅಥವಾ ನಿಮ್ಮ ಸಹಚರ ಇರ್ಬೋದು. ವೈ ದಿ ಟಾಸ್ಕ್ ಅಂತ? ವೈ ದ ಟಾಸ್ಕ್ ಅನ್ನೋದಕ್ಕೆ ಉತ್ತರ 21ಕ್ಕೆ ಚಿತ್ರಮಂದಿರದಲ್ಲಿ ಸಿಗುತ್ತೆ. ಓಕೆ. ಆ್ಯಂಡ್ ಇದರ ಹಲವಾರು ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ಗಳು ನನ್ನನ್ನು ಈ ಕಥೆ ಮಾಡೋದಕ್ಕೆ ನಾನು ಮತ್ತು ನಮ್ಮ ರೈಟರ್ ಶೈಲೇಶ್ ಓಕೆ ಕಳೆದ ವರ್ಷ ಮೇಯಿಂದ ಶುರು ಮಾಡೋದು. ಓಕೆ. ಕೆಲಸ ಮಾಡೋದು. ಓಕೆ. ಮೇ, ಜೂನ್, ಜುಲೈ 3 ತಿಂಗಳು ಕತೆ ಮತ್ತು ಚಿತ್ರಕಥೆ Okay. ಕೆಲಸ ಮಾಡೋದು. ಒಂದು ಈ ಆಫ್ಟರ್ ಕೋವಿಡ್ ಏನು ಈ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಯಂಗರ್ ಏಜ್ ಗ್ರೂಪಿನ ಯುವಕರು ಯುವತಿಯರು ಸಣ್ಣ ಸಣ್ಣ ಮಕ್ಕಳು ಹಾರ್ಟ್ ರಿಲೇಟೆಡ್ ಡಿಸೀಸಿಂದ ಸಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಒಂದು ವಿಷಯ ಮಾತಾಡಬೇಕು ಅಂತ ಅಷ್ಟು ಅನ್ಕೊಳ್ತಾ ಇದ್ವಿ. ಆ ಅನ್ಕೊಳ್ಳೋಕೆ ಕಾರಣ ಒಂದು ಸತ್ಯ ಘಟನೆ. ಅದು ರಿವೀಲ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಹಂಗಾಗಿ ಅವ್ರ ಹೆಸರು ಮತ್ತು ಊರನ್ನು ನಾನು ರಿವೀಲ್ ಮಾಡಲ್ಲ. ಓಕೆ. ಸಮಯ ಬಂದಾಗ ಯಾವತ್ತಾದರೂ ಅದ್ರ ಅವಶ್ಯಕತೆ ಬಿದ್ದರೆ ಅವ್ರನ್ನ ರಿವೀಲ್ ಮಾಡಿ. ಅಂದರೆ ಇಂಟರ್ ಕನೆಕ್ಟ್ ವಿತ್ ದ ಸ್ಟ್ರಾಂಗ್ ಟ್ರೂ ಸ್ಟೋರಿ. ಹೌದು. ಓಕೆ, ಸೂಪರ್. ಬಟ್ ಈ ಕಥಾ ವಸ್ತುನೇ ಇಂಟ್ರೆಸ್ಟ್ ಇದೆ ಸರ್. ಆ ವಿಷಯದಿಂದ ಅಲ್ಲಿಂದ ಮತ್ತೆ ಇನ್ನುಳಿದಿದ್ದೆಲ್ಲ ಫಿಕ್ಷನ್. ಓಕೆ ಓಕೆ ಓಕೆ.